ಇವತ್ತಿನ ಪಯಣ ಭೀಮನಕಿಂಡಿಯ ಕಡೆಗೆ. ತುಂಬ ದಿನ ಆದಮೇಲೆ ವೀಕೆಂಡ್ ರೈಡ್‌ಗೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಪ್ಲ್ಯಾನ್ ಮಾಡಬೇಕಿದ್ರೆ ನಮಗೆ ಸಿಕ್ಕಿರೋ ಪ್ಲೇಸ್ ಬಂದ್ಬಿಟ್ಟು ಭೀಮನಕಿಂಡಿ. ಭೀಮನಕಿಂಡಿ ಬೆಂಗಳೂರಿಂದ ಒಂದು 80-90 ಕಿಲೋಮೀಟರ್ಸ್ ಆಗುತ್ತೆ. ನಾವು ರೈಡ್ ಸ್ಟಾರ್ಟ್ ಮಾಡಿದಾಗ ಅರೌಂಡ್ 5 ಆಗಿತ್ತು. ಬೆಂಗಳೂರಿಂದ ಈ ಟ್ರೆಕ್ಕಿಂಗ್ ಪ್ಲೇಸ್ಗೆ ಬರೋಕ್ಕೆ ಅರೌಂಡ್ 2.5 ಅವರ್ಸ್ ಬೇಕು. ಬರ್ತಾರೆ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊ ಬಂದ್ವಿ. ಸೊ ಇಲ್ಲಿಗೆ ಬಂದು ರೀಚ್ ಆದಾಗ 7:30 ಆಗಿತ್ತು. ಇದೇ ಬೆಟ್ಟದ ಬೇಸ್ ಪಾಯಿಂಟ್. ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಟ್ರೆಕ್ಕಿಂಗ್ ಮಾಡೋಕ್ಕೆ ಯಾವುದೇ ಎಂಟ್ರಿ ಫೀಸ್ ಇಲ್ಲ. ಇಲ್ಲಿ ಬೆಟ್ಟ ಹತ್ತಕ್ಕೆ ತುಂಬ ಹಳೆ ಕಾಲದ ಸ್ಟೆಪ್ಸ್ಗಳೆಲ್ಲ ಇದ್ದಾವೆ. ಅದನ್ನೇ ಫಾಲೋ ಮಾಡ್ಕೊಂಡು ಹೋದ್ರಾಯ್ತು, ನಾವು ಬೆಟ್ಟ ತುದಿಗೆ ಹೋಗ್ತೀವಿ. ಟ್ರೆಕ್ಕಿಂಗ್ ಬಿಗಿನರ್ಸ್ಗೆ ಇದು ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಈ ಬೆಟ್ಟದ ತುದಿಗೆ ನ್ಯಾಚುರಲ್ ಆಗಿ ಆಗಿರೋ ಒಂದು ಕಲ್ಲಿನ ಆರ್ಚ್ ಇದೆ. ಆ ಆರ್ಚ್ ಆಗಿರೋ ಹಿಂದೆನೂ ಒಂದು ಮಹಾಭಾರತದ ಕಥೆ ಇದೆ. ಅದು ಏನಪ್ಪ ಅಂದರೆ, ಪಾಂಡವರು ಅಜ್ಞಾತವಾಸ ಮಾಡುವಾಗ ಕುಂತಿ ಮಾತೆಗೆ ಕಾಡಿನಲ್ಲಿ ದಾರಿ ತಪ್ಪೋಯ್ತಂತೆ. ಆಗ ಭೀಮ ತನ್ನ ತಾಯಿಗೆ ದಾರಿ ತೋರ್ಸಕ್ಕೆ ತನ್ನ ಗದೆಯಿಂದ ಆ ಬೆಟ್ಟದ ತುದಿಗೆ ಜೋರಾಗಿ ಹೊಡೆದಾಗ ಆಗ ಸೃಷ್ಟಿಯಾಗಿದೆ ಈ ಆರ್ಚ್ ಅಥವಾ ಕಿಂಡಿ. ಸೊ ಅದಕ್ಕಾಗಿ ಈ ಪ್ಲೇಸಿಗೆ ಭೀಮನ್ ಕಿಂಡಿ ಅಂತ ಹೇಳ್ತಾರೆ. ಈ ಟ್ರೆಕ್ಕಿಂಗ್ ಸ್ವಲ್ಪ ಈಸಿ ಟು ಮಾಡ್ರೇಟ್ ಲೆವೆಲಿಗಿದೆ. ಹತ್ಬೇಕಾದ್ರೆ ಸ್ವಲ್ಪ ಸುಸ್ತು ಆಗುತ್ತೆ. ನಾವು ಹೀಗೆ ಮಿಡಲಲ್ಲಿ ಸ್ವಲ್ಪ ರೆಸ್ಟ್ ತಗೊಂಡು ಟ್ರೆಕ್ಕಿಂಗ್ ಮಾಡ್ತಾ ಇದ್ವಿ. ಫೈನಲಿ ನಾವು ಬೆಟ್ಟ ತುದಿಗೆ ಬಂದ್ವಿ. ಸೊ ಈ ಆರ್ಚ್ ನೋಡೋಕೆ ಎಷ್ಟು ಸಖತ್ತಾಗಿದೆ ನೋಡಿ. ವಿಡಿಯೋಕ್ಕಿಂತ ಡೈರೆಕ್ಟಾಗಿ ನೋಡೋಕ್ಕೇ ತುಂಬ ಚೆನ್ನಾಗಿದೆ. ಸೊ ಇಲ್ಲೊಂದು ದೇವಸ್ಥಾನನೂ ಇದೆ, ಬಸವಣ್ಣನ ದೇವಸ್ಥಾನ. ಸೊ ಇಲ್ಲಿ ವೀಕ್ಲಿ 2 ಟೈಮ್ಸ್ ಏನೋ ಪೂಜೆ ಮಾಡ್ತಾರಂತೆ. ಬಟ್ ನಾವು ಹೋದಾಗ ಏನು ಸಿಗಲಿಲ್ಲ. ಇಲ್ಲಿಂದ ಸಿಗೋ ವ್ಯೂ ಇದೆಯಲ್ಲ, ತುಂಬಾ ಚೆನ್ನಾಗಿದೆ. ಹತ್ತು ಬರಬೇಕಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಹತ್ತು ಬಂದಮೇಲೆ ಇಲ್ಲಿರೋ ವ್ಯೂ ತುಂಬಾ ರಿಲ್ಯಾಕ್ಸ್ ಆಗಿರುತ್ತೆ. ಸೊ ಐ ಕ್ಯಾನ್ ಸೇ ಇಟ್ ವಾಸ್ ಅ ವರ್ತ್ ರೈಡ್. ಸೊ ಬೈ ಫಾರ್ ನೌ, ಮತ್ತೆ ಸಿಗೋಣ.